ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಮ್ಮ ತಂಗಿ ಸೀಮಂತದ ವಿಡಿಯೋನ ಹಾಕಿರಲಿಲ್ಲ, ಸೊ ಇವತ್ತು ಹಾಕ್ತಾ ಇದ್ದೀನಿ. ಇವಾಗ ನಾನು ನನ್ನ ಫ್ಯಾಮಿಲಿ ಎಲ್ಲ ಇವಾಗ ಸೀಮಂತದ ಹಾಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಕ್ಯೂಟ್ ಕ್ಯೂಟ್ ಆಂಟಿ वाह क्या एक्टिंग कर रहा है. ಸೊ ಯಾರ 3 ಜನ ಇವಾಗ ಲೇಟಾಗಿ ಲಾಸ್ಟ್ ನಾವೇ ಹೋಗ್ತಾ ಇರೋದು. ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಪ್ಲೇಟ್ ಹತ್ತಕ್ಕೆ ಹೋಗ್ತೀವಿ ಇವಾಗ. ಏನಂದೆ ಇನ್ನೊಂದ್ಸಲ ಹೇಳು. ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಪ್ಲೇಟ್ ಹತ್ತಕ್ಕೆ ಹೋಗ್ತೀವಿ ಇವಾಗ. ಅಂದರೆ ನಾವಿಲ್ದೆ ಫಂಕ್ಷನ್ ಆಗತ್ತಾ? ಆಗಲ್ಲ. ಸೊ ಹೋಗೋಣ. ಆಗಲ್ಲ ನಾವಿಲ್ದೆ ಆಗತ್ತ, ಕೆಲವೊಂದು ಆಗುತ್ತಾ, ನಾವಿಲ್ದೇ ನಾವು ಕೆಲವೊಂದು ಆಗತ್ತ. ಓಕೆ ಗೈಸ್, ಸೊ ಅಲ್ಲಿ ಇವೆಂಟ್ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ದೆನ್. ಹಾಗೆ ಕಮೆಂಟ್ ಮಾಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ಜೊತೆಗೆ ನಂದು ಮಾಡಿ, ಇವ್ರದ್ದು ಮಾಡಿ, ನಮ್ಮ ಅಣ್ಣದು ಮಾಡಿ. ಹಾಯ್, ಇವರು ಅಷ್ಟೇನಾ? ನಮ್ಮ ಬ್ರದರ್ ಇಷ್ಟೊತ್ತವರೆಗೂ ಗುರ್ರ ಅಂದ್ಬಿಟ್ಟು ಬರ್ತೀರಾ ಬರಲ್ವಾ, ಬರ್ತೀರಾ ಬರಲ್ವಾ, ಬರ್ತೀರಾ ಬರಲ್ವಾ ಅನ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ಕಂಟಿನ್ಯೂ ಆಗಿ ಹೇಳಿದ್ದಾರೆ. ಆ್ಯಕ್ಚುಲಿ ನಮ್ಮ ಪದ್ಧತಿ ಪ್ರಕಾರ ನಾವು ನನ್ನ ತಂಗಿ ಒಂದು ಗಂಡನ ಮನೆ ಹೇಗೇನಿರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಸೀಮಂತ ಮಾಡೋದಿತ್ತು. ಸೊ ಹಾಗಾಗಿ ಎಲ್ಲರೂ, ನನ್ನ ತಂಗಿ ಒಂದು ಮನೆ ಬಂದುಬಿಟ್ಟು ಬೆಳಗಾಮಲ್ಲಿರೋದು. ಸೊ ಹಾಗೆ ಎಲ್ಲರೂ ಒಂದು ಗಾಡಿಯನ್ನು ಮಾಡಿಕೊಂಡು ನಾವು ಇಲ್ಲಿಂದ ಹೋಗಿದ್ವಿ. ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು. ಬಟ್ ತುಂಬ ಶಾರ್ಟ್ ಟೈಮ್ ಇರೋದ್ರಿಂದ ತುಂಬ ಏನಂತ ಹೇಳ್ತಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇನೇ ನಾನು ನಮ್ಮ ತಂಗಿನ ಕರ್ಕೊಂಡು ಬರಬೇಕಿತ್ತು. ಸೊ ಹಾಗಾಗಿ ನಾನು ತುಂಬಾ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ, ಅಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ. ಆ್ಯಂಡ್ ಫಂಕ್ಷನಲ್ಲಿ ತುಂಬ ನನ್ನ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಎಲ್ಲರೂ ಅದೇನೇನೋ ಶಾಸ್ತ್ರಗಳಿರೋದು ಅದನ್ನೆಲ್ಲ ಮಾಡಿದ್ರು. ತುಂಬ ಅಂದರೆ ತುಂಬ ಖುಷಿಯಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಮನೆಗೆ ಒಂದು ಪುಟ್ಟ ಮಗು ಬರುವಂಥ ಒಂದು ಸಮಯ, ಅದು ಎಲ್ಲರಿಗೂ ತುಂಬ ಸ್ಪೆಷಲ್ ಆಗಿರುತ್ತೆ. ಸ್ಪೆಷಲಿ ದೊಡ್ಡಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲ ಇನ್ನೂ ಅಂದರೆ ಇನ್ನೂ ಸ್ಪೆಷಲ್ ಆಗಿರುತ್ತೆ ಅದು. ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಮಾಡ್ತಾಯಿದ್ರು ಇದೇನು ಆರತಿಗಳನ್ನ. ನಮ್ಮ ತಂಗಿ ಮಾತ್ರ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂದರೆ ನಂಗೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಕ್ಯೂಟಾಗಿ ಕಾಣಿಸ್ತಿದ್ದು. ನನಗಂತೂ ಒಂದು ಗೊಂಬೆ ಥರನೇ ಅನ್ನಿಸ್ತಾ ಇತ್ತು. ನಾವು ಮಾತ್ರ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ. ಬಿಕಾಸ್ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡ್ಬಿಟ್ರೆ ಅದೊಂದು ಎಂಜಾಯ್ಮೆಂಟೇ ಬೇರೆ ಇರುತ್ತೆ. ಹಾಗೆ ನಮ್ಮಮ್ಮ ಅವರ ಮುಖದಲ್ಲಿದ್ದ ಒಂದು ಕಳೆನೇ ಬೇರೆ ಅವತ್ತು. ಹಾಗೆ ಒಂಥರ ಎಮೋಷ್ನಲ್ ಕೂಡ ಆಗಿದ್ರು, ಹಾಗೆ ಖುಷಿ ಕೂಡ ಇತ್ತು ಅವ್ರ ಮುಖದಲ್ಲಿ. ಆ್ಯಂಡ್ ನನ್ನ ಒಂದು ಪುಟ್ಟ ತಂಗಿಗೆ ಒಂದು ಪುಟ್ಟ ಪಾಪು ಬರುವಂಥ ಸಮಯ ಇದು. ಎಲ್ಲ ಚೆನ್ನಾಗೋಯ್ತು. ಇನ್ನೇನು ಊಟ ಮಾಡೋಕ್ಕೆ ಹೋಗಬೇಕು. ನಾವೆಲ್ಲ ಶಾಸ್ತ್ರನ ಮುಗಿಸಿದ್ವಿ, ಇನ್ನು ಅವ್ರು ಮಾಡ್ತಾಯಿದ್ರು. ಏನ್ ಕೊಡ್ತೀವಿ ಹೇಳು? ಏನು ನಿನಗೇನು ಬೇಕು ಕೇಳ್ತು ಟೈಮ್ ಬಂದಾಗ ಕೇಳ್ತು. ದೇವರು ನನಗೇನು ಶಕ್ತಿ ಕೊಟ್ಟಾನಂತೂ ನಾ ಅಷ್ಟು ಮಾಡೇ ಮಾಡ್ತೀನಿ. ಇಲ್ಲೇ ಪ್ರೀತಿಗಾಗಿ ನನಗೆ ಬಂಗಾರದ ಚೈನ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇವರು ನಮ್ಮ ಸುನಂದ ಆಂಟಿ, ಇವರು ನಮ್ಮ ಜಯಂತಿ. ಎಲ್ಲರ ಫಂಕ್ಷನ್ಗೆ ಬಂದಿದ್ದೀವಿ. ಕ್ಯೂಟ್ ಸೀಮಂತಕ್ಕೆ ಬಂದಿದ್ದೀವಿ. ಕ್ಯೂಟ್ ಗರ್ಲ್. ಹಂಗೆ ಹಿಡ್ಕೊಂಡು ತಿಂದು ಬಿಡ್ಬೇಕು ಅನಿಸುತ್ತೆ. ಬಾಯ್. ಊಟ ಮಾಡ್ಬೇಕಾದ್ರೆ ಬರ್ತೀವಿ ಬಾಯ್. ಅಲ್ಲಿ ಯಾರು ಟಯರ್ಡ್ ಆಗಿದ್ರು ಇಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ ಅಜ್ಜಿ ಮಾತ್ರ ಪಾಪ, ಅವ್ರಿಗೆ ಒಂದು 70+ ಇರುತ್ತೆ ಏಜು. ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡಿ ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಅಲ್ಲಿ ಬಂದಿದ್ದರು. ಅಲ್ಲೇ ಪಾಪ ನಿದ್ದೆ ಹೋಗ್ಬಿಡ್ತಾಯಿದ್ರು ಅವರು, ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ರು. ನನಗೆ ನೋಡ್ಬಿಟ್ಟು ಒಂಥರ ಚುರ್ರು ಅಂದ್ಬಿಡ್ತು, ಅವ್ರ ಏಜ್ಗೆ ಇಷ್ಟೆಲ್ಲ ಬೇಕಾ ಅಂತ. ಪಾಪ ಅಲ್ವಾ, ಅವ್ರ ಏಜ್ ಇರೋದೇ ಹಾಗೆ. ನಿಧಾನ ಏನು ಬೇಡ, ಇದೊಂದು ಬಜಿ ತಗೊಂಡ್ಬಿಡಿದೆ ಅಷ್ಟೇ.
ನೈಸ್ ನೈಸ್. ನನಗೆ ಒಂದೇ ಒಂದು ತುತ್ತು ಯಾರೋ ತಿನ್ಸಿದ್ರು, ಚೆನ್ನಾಗಿದೆ, ಪರವಾಗಿಲ್ಲ. ಓ ಇಲ್ಲೊಂದು ನಮ್ಮ ಬೇಬಿ. ಎಲ್ಲ ಐಟಮ್ ಚೆನ್ನಾಗಿದೆ. ಎಲ್ಲರಿಗೂ ಇವತ್ತು ಪ್ರೀತಿ ಉಕ್ಕಿ 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 ಹರಿತಾ ಇದೆ. ಊಟ ಹೇಗಿದೆ? ಊಟ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆನಾ? ಇಷ್ಟ ಆಯ್ತಾ? ಸಿಂಪಲ್ ಆಗಿ ಆದ್ರೂ ಚಿಂತಿಲ್ಲ, ಒಳ್ಳೆ ರುಚಿ. ಹುಗ್ಗಿ ಅಂತೂ ಒಳ್ಳೆ ಚೆನ್ನಾಗಿದೆ. ಚೆನ್ನಾಗಿದೆನಾ? ಸೊ ನಿಮಗೆ ಹೆಂಗ ಅನಿಸ್ತು ಊಟ? ಚೆನ್ನಾಗಿದೆ. ಹುಗ್ಗಿ ಮಸ್ತ್. ಹುಗ್ಗಿ ಚಲೋ ಐತೆ, ಪೂರಿ ಮಸ್ತ್ ಅದಾವ. ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಯಾವ್ದು ಫೇವ್ರೆಟ್ ಇದರಲ್ಲಿ? ಸ್ವೀಟ್ ಚೆನ್ನಾಗಿದೆ. ಸ್ವೀಟ್ ಚೆನ್ನಾಗಿದೆ. ಸ್ವೀಟ್ ಚೆನ್ನಾಗಿದೆ. ಯಾವ ಸ್ವೀಟ್ ಅದು? ಅದು Sweet ಒಂಥರ ಹಾಕೊಂಡಿಲ್ಲ ನೀವು, ಸ್ವೀಟ್ ಅಂತ. ಇಲ್ಲ ತಿಂದಿದೆ ಈಗ. ಹೋಲ್ ಸಮೇತ ತಿನ್ಬಿಟ್ರು. ಹೋಲ್ ಸಮೇತ ಆಲ್ರೆಡಿ ಹೋಯ್ತಾ? ಹೋಯ್ತು ಒಳಗೆ. ಏನಿದೆ? ಕುರ್ಮಾ ಆಮೇಲೆ ನಿಮ್ಗೆ ಎಷ್ಟು ಆಯ್ತು? ನೀವು ಊಟನೇ ಮಾಡಿಲ್ಲ? ಸೂಪರ್. ಮಿರ್ಚಿ ವಾಸನೆ ಚೆನ್ನಾಗಿದೆ ಅಡಿಗೆ. ನಿಮ್ಗೆ ಸೂಪರ್ ಆಗಿದೆ. ಸೂಪರಾ? ಪೂರಿ ಓಕೆ. ಈ ಪಪ್ಪ ಸೂಪರ್. ಹೆಂಗೆ? ಸೂಪರ್. ಒಂದೇ ಏಟು ಮಾಡು. ಸರಿ, ಊಟ ಎಲ್ಲ ಇಷ್ಟ ಆಯ್ತಾ? ಏನ್ ಇಷ್ಟ ಆಯ್ತು ನಿಮ್ಗೆ ಊಟದಲ್ಲಿ? ನನಗೆ ಮಿರ್ಚಿ ಅಂದ್ರೆ ಇಷ್ಟ. ಮಿರ್ಚಿ ಇಷ್ಟ ಆಯ್ತಾ? ಓಕೆ. ನೀವು ಏನಾದ್ರು ಟೇಸ್ಟ್ ಮಾಡಿದ್ರೆ? ನಮ್ಗ ಸ್ವೀಟ್ ಅಂದ್ರೆ ಭಾಳ ಇಷ್ಟ ಆಯ್ತು. ಹುಗ್ಗಿ ಅಂತ ಇದೇನೋ ಹೊಸ ತರ ಹುಗ್ಗಿ ಆಗಿದೆಯಲ್ಲ, ಅದಕ್ಕೆ ಭಾಳ ಇಷ್ಟ ಆಯ್ತು. ಓಕೆ. ಓ ನಮ್ಮ ಬಂಗಾರಗುಂಡ ನಮ್ಮ ಪೂರಿ ಇಷ್ಟ. ಎಲ್ಲ ಆಯ್ತಾ? ಎಲ್ಲ ಪೂರಿ ಇಷ್ಟ ನನಗ. ನಿಮಗೇನು ಇಷ್ಟ ಆಯ್ತು? ಸ್ವೀಟ್ ಇಷ್ಟ ಆಯ್ತು, ಆಮೇಲೆ ಪೂರಿ ಕುರ್ಮಾ ಇಷ್ಟ ಆಯ್ತು. ಪೂರಿ ಕುರ್ಮಾ ಇಷ್ಟ ಆಯ್ತಾ? ನೀವಿನ್ನು ಸ್ಟಾರ್ಟೇ ಮಾಡಿಲ್ಲಲ್ಲ? ಸ್ಟಾರ್ಟ್ ಮಾಡಿ. ಯಾವ್ದಾದ್ರು ಇಷ್ಟ ಆದ್ರೆ ಹೇಳ್ತೀವಿ. ಪೂರಿ ಕುರ್ಮಾನೇ ನಮ್ಗೆ. ಕ್ಯಾಮ್ರಾದಲ್ಲಿ ನಾನೇ ಹೋಗಿ ಬಂದೇನೋ ಅಂತ ಬಂದ್ಬಿಟ್ರು. ನನಗೆ ಸ್ವೀಟ್ ಇಷ್ಟ ಆಯ್ತು. ತಿನ್ನು ಮೊದ್ಲು. ಸ್ವೀಟ್ ಇಷ್ಟ ಆಯ್ತು ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮ ಏನು ಹೇಳ್ತಾ ಅದೇ ನನಗೆ ಇಷ್ಟ. ನಿಮ್ ದೊಡ್ಡಮ್ಮ ಇವ್ರಲ್ವಾ ನಿಮ್ ದೊಡ್ಡಮ್ಮ? ನಮ್ಮ ದೊಡ್ಡಮ್ಮ ಅವರೇ. ಫೋಕಸ್. ಈ ಕಡೆ ನಮ್ಮ ಜೊತೆ ನಮ್ಮ ಸೊಸೆ ಇದ್ದಾರೆ. ನಾನಿದ್ದೀನಿ ಇವ್ರ ಹಾ. ಜೊತೆ. ಓಕೆ ಓಕೆ ಇವ್ರ ಜೊತೆ ಯಾವಾಗ್ಲೂ ಇರ್ಬೇಕು, ಪೇಷಂಟ್ ಅಲ್ವಾ? ಓಕೆ. ಇಲ್ಲ ನಮ್ಮ ಅಜ್ಜಿ ಸರಿ, ನೀವೆಲ್ಲ ಸರಿ ಸರಿ. ಅಮ್ಮ ಏನ್ ಇಷ್ಟ ಆಯ್ತು ನಿಂಗೆ ಅಡಿಗೆಗೆ? ಅಡಿಗೆಗೆ ಏನ್ ಇಷ್ಟ ಆಯ್ತು? ಎಲ್ಲ ಚೆನ್ನಾಗೈತೆ, ಸ್ವೀಟು ಖಾರ ಎಲ್ಲ ಮಸ್ತ್. ಎಲ್ಲ ಚೆನ್ನಾಗೈತೆ. ಊಟ ಎಲ್ಲ ಮುಗೀತು. ಹಾಗೆ ಹುಡುಗಿರೆಲ್ಲ ಸೇರಿಕೊಂಡ್ರೆ ಗೊತ್ತಲ್ಲ, ಫೋಟೋಶೂಟ್ ಅದು ಇದು ಅಂತ. ಸೊ ಹಾಗೆ ಎಲ್ಲರೂ ಹುಡುಗಿರು ಸೇರ್ಕೊಂಡ್ಬಿಟ್ಟು ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಚೆನ್ನಾಗಿ ಅಂತ ಹೇಳಿಬಿಟ್ಟು ಫೋಟೋಸ್ ತೊಗೊಳ್ತಾ ಇದ್ವಿ. ಹಾಗೆ ನಮ್ಮ ತಂಗಿಗೋಸ್ಕರ ಇದು ಬೇಬಿ ಬಾಯ್, ಬೇಬಿ ಗರ್ಲ್, ಐ ಆಮ್ ಗೋಯಿಂಗ್ ಟು ಬಿ ಮದರ್, ಅದು ಇದು ಅಂತ ಕೆಲವೊಂದು ಟ್ಯಾಗ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಫೋಟೋಶೂಟು. ಬಟ್ ಪ್ರಾಬ್ಲಮ್ ಏನಾಗ್ತಾಯಿತ್ತು ಅಂದರೆ ಯಾವ ಥರ ಪೊಸಿಷನ್ಸ್ ಮಾಡೋಣ, ಏನು ಅದು ಇದು ಅಂತ ಡಿಸ್ಕಸ್ ಮಾಡೋದ್ರಲ್ಲೇ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಅಲ್ಲೇ ಹೋಗೋಯ್ತು. ಎಲ್ಲರೂ ಭಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ನೀವು ಫೋಟೋ ತೆಗೆಸ್ಕೊತೀರಾ ಇಲ್ವಾ, ಬರೀ ಯಾವಾಗಿಂದನೂ ಡಿಸ್ಕಸ್ಸೇ ಮಾಡ್ತಾಯಿದ್ದೀರಾ ಅಂತ. ಬಟ್ ನನಗೆ ಮಾತ್ರ ಬೇಬಿ ಬಾಯ್ ಬೇಕಿತ್ತು, ಹಾಗಾಗಿ ನಾನು ಬಾಯ್ ಅಂತ ಹೇಳ್ತಾ ಇದ್ದೆ. ಓವರ್ ಆಲ್ ಇಟ್ ವಾಸ್ ಗುಡ್. ಸೊ ಹಾಗೆ ನಾನು ಹೇಳ್ದಂಗೆ ನೆಕ್ಸ್ಟ್ ಡೇನೇ ಇನ್ನು ತಂಗಿನ ಕರ್ಕೊಂಬರ್ಬೇಕಿತ್ತು. ಸೊ ನೆಕ್ಸ್ಟ್ ಅಲ್ಲೇ ಮಲ್ಕೊಂಬಿಟ್ಟು ನೆಕ್ಸ್ಟ್ ಡೇ ಎದ್ಬಿಟ್ಟು ಇನ್ನು ಅವಳಿಗೆ ಅದು ಅವಾಗಲೂ ಕೂಡ ಕಳಿಸ್ಬೇಕಾದ್ರೆ ಕೆಲವೊಂದು ಆರತಿ ಎಲ್ಲ ಮಾಡಿಬಿಟ್ಟು ಉಡಿ ಎಲ್ಲ ತುಂಬಿಬಿಟ್ಟು ಕಳಿಸ್ತಾರೆ. ಸೊ ಅದೆಲ್ಲ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹಿಂದಿನ ಕೆಲವೊಂದು ವೀಡಿಯೋದಲ್ಲಿ ಅಂತಾಕ್ಷರಿ ವೀಡಿಯೋ ಅಂತ ಹಾಕಿರ್ತೀನಿ. ಅವತ್ತಿನ ದಿನ ರಾತ್ರಿ ನಾವೆಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಏನು ಅಂತ ಹೇಳಿ, ಮನೇಲಿ ಏನೇನೆಲ್ಲ ಮಾಡಿದ್ವಿ ಅದು ಎಲ್ಲನೂ ಒಂದು ವಿಡಿಯೋ ಹಾಕಿದ್ದೀನಿ ನಿಮಗೆ. ಆ ವಿಡಿಯೋನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಇದರಲ್ಲಿ ನೋಡಿ. ಸೊ ಇನ್ನೇನು ನಮ್ಮ ತಂಗಿನ ಕರ್ಕೊಂಡು ಹೋಗೋ ಸಮಯ. ನೋಡಿ ದಿನ ಚಂದಿರ್ತಿ ಏನ್ ಮಾಡಿದೆ
ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ವಿಡಿಯೋಗಳಿಗೆಲ್ಲ ನನಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬಟ್ ಇನ್ನೂ ಜಾಸ್ತಿ ನಿಮ್ಮ ಪ್ರೀತಿ ಹಾಗೆ ಸಪೋರ್ಟ್ ನನಗೆ ನಿಜವಾಗ್ಲೂ ಬೇಕು. ಸೊ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಬಟ್ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ತುಂಬ ಅಂದರೆ ತುಂಬ ಲೇಟ್ ಆಗ್ತಿದೆ, ನನಗೂ ಗೊತ್ತಾಗ್ತಾ ಇದೆ. ಬಟ್ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.